ಹಾಯ್ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಹೈದರಾಬಾದಿ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. ಹಾಗೆ 2 ನೀರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ನೀರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಫುಲ್ಲು ರೋಸ್ಟ್ ಮಾಡಬೇಕು. ನಾವು ಬಿರಿಯಾನಿ ಎಲ್ಲ ಮಾಡುವಾಗ ರೋಸ್ಟ್ ಮಾಡಿ ಹಾಕ್ತೇವಲ್ವ ಅಷ್ಟು ಫುಲ್ಲು ಬ್ರೌನ್ ಕಲರ್ ಅಂದರೆ ಕಾಫಿ ಕಲರ್ ಆಗೋ ತನಕ ನಾವು ರೋಸ್ಟ್ ಮಾಡಬೇಕು. ನೋಡಿ ಈ ಥರ ಕಲರ್ ಬರುವಾಗ ನಾವು ಇನ್ನು ಬೇರೆ ಪ್ಲೇಟಿಗೆ ಹಾಕೋಣ. ನೋಡಿ ಆಮೇಲೆ ಬೇರೆ ಪ್ಲೇಟಿಗೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ನೋಡಿ ನಾವು ಈ ಥರ ಅದನ್ನು ಟಚ್ ಮಾಡುವಾಗ ಅದು ಕಟ್ ಆಗಬೇಕು. ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಅದರ ಅರ್ಧ ಭಾಗದಷ್ಟು ಅಂದರೆ ಅರ್ಧ ಕಪ್ ಪುದೀನ ಸೊಪ್ಪು, ಹಾಗೆ 2 ಕಾಯಿ ಮೆಣಸು, 10 ಬೆಳ್ಳುಳ್ಳಿ ಎಸಳು, ಹಾಗೆ 1 ಇಂಚಿನಷ್ಟು ಶುಂಠಿ, ಹಾಗೆ 10 ಗೋಡಂಬಿ ತಗೊಂಡಿದ್ದೇನೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಬೇಕು. ನಿಮಗೆ ಮಸಾಲ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಆಯಿತಾ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಆಮೇಲೆ ನಾವು ನೀರುಳ್ಳಿ ಫ್ರೈ ಮಾಡಿದ್ವಲ್ವ ಅದನ್ನು ನೋಡಿ ಈ ಥರ ಕಿವುಚಿ ಹಾಕಬೇಕು. ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಸ್ಕ್ವೀಸ್ ಮಾಡಿ ಹಾಕಬೇಕು. ಈ ಥರ ಮಾಡಿದರೆ ಮಸಾಲ ತುಂಬಾ ಟೇಸ್ಟ್ ಆಗಿರುತ್ತೆ. ಆಮೇಲೆ 1 ಕಪ್ನಷ್ಟು ಮೊಸರು, ತುಂಬ ಹುಳಿ ಮೊಸರು ತಗೊಳ್ಬೇಡಿ ಆಯಿತಾ. ಮೊಸರು ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ, ಗ್ರೇವಿ ಕೂಡ ಆಗುತ್ತೆ. ಆಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ಹಾಕಿದ್ದೇನೆ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್ ಹಾಕಿ ಸ್ವಲ್ಪ ಲಿಂಬೆ ರಸ ಆಯಿತಾ. ಜಾಸ್ತಿ ಹಾಕಬೇಡಿ ಯಾಕಂದರೆ ಮೊಸರು ಹಾಕಿರೋದ್ರಿಂದ ತುಂಬಾ ಹುಳಿ ಆಗುತ್ತೆ, ಹಾಗಾಗಿ ಸ್ವಲ್ಪ ನಿಂಬೆ ರಸ ಹಾಕಿ ಆಯಿತಾ. ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಫುಲ್ ಮಿಕ್ಸ್ ಆದಮೇಲೆ ನಾವು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಈ ಥರ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಗ ಮಸಾಲ ತುಂಬಾ ಇಳಿಯುತ್ತೆ ಚಿಕನ್ಗೆ. ನೋಡಿ ಆಮೇಲೆ ನಾವಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಆಮೇಲೆ ನೀರುಳ್ಳಿ ಫ್ರೈ ಮಾಡಿದ ಎಣ್ಣೆ ಕೂಡ ಆ್ಯಡ್ ಮಾಡ್ತಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಇಷ್ಟನ್ನು ಹಾಕಿ ಸ್ಪೈಸಸ್ ಹಾಕಿದ್ದೇನೆ. ನಾನಿಲ್ಲಿ ಒಂದು 3 ಚಕ್ಕೆ ಹಾಗೆ 5 ಲವಂಗ ಹಾಕಿದ್ದೇನೆ. ಹಾಗೆ ಬಿರಿಯಾನಿ ಎಲೆಯನ್ನು ಹಾಕಿದ್ದೇನೆ. ನಿಮ್ಮ ಹತ್ರ ಇಲ್ಲದಿದ್ದರೆ ಸ್ಕಿಪ್ ಮಾಡಿ, ಪಲಾವ್ ಎಲೆ ಇದೆ ಅಲ್ಲ ಅದನ್ನು ಹಾಕೋಬೋದು. ಆಮೇಲೆ ಸ್ವಲ್ಪ ಬಡ್ ಸೊಪ್ಪು. ರೋಸ್ಟ್ ಆದಮೇಲೆ ನಾವು ಚಿಕನ್ ಮಸಾಲ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ, ತುಂಬಾ ಟೇಸ್ಟ್ ಆಗುತ್ತೆ. ಸ್ಪೆಷಲಿ ಗೀ ರೈಸ್, ಬಿರಿಯಾನಿ ರೈಸಿಗೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಾಯ್ಲರ್ ಕೋಳಿ ಆದ್ದರಿಂದ 15 ನಿಮಿಷದಲ್ಲಿ ಇದು ಬೇಯುತ್ತೆ. ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ತನಕ ಬೇಯಿಸಿ. ಉಪ್ಪು ಬೇಕಿದ್ದರೆ ನೀವು ಉಪ್ಪು ಆ್ಯಡ್ ಮಾಡ್ಬೋದು. ನೋಡಿ ಈಗ 10-15 ನಿಮಿಷ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಇದು ಟೇಸ್ಟ್ ಕೊಡುತ್ತೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ ಆಯಿತಾ. ಸ್ವಲ್ಪ ಬೆಂದರೆ ನಮ್ಮದು ಹೈದರಾಬಾದಿ ಚಿಕನ್ ಮಸಾಲ ರೆಡಿ ಆಗುತ್ತೆ. ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.